ಸೊ ಯೂಶಲಿ ಆಫೀಸ್ಗೆ ಹೋಗೋರು ಮತ್ತೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋರು ಲಂಚ್ ಬಾಕ್ಸ್ ನಮಗೆ ಸ್ಪೂನಲ್ಲಿ ತಿನ್ನೋ ಅಂತ ಒಂದು ಐಟಮ್ಸ್ ಇದ್ರೆ ತುಂಬಾನೇ ಕಂಫರ್ಟಬಲ್ ಆಗಿ ಮಕ್ಕಳು ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾರೆ. ಸೊ ವರ್ಕ್ ಮಾಡೋರು ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾರೆ. ಸೊ ಆ ಥರದ್ದು ಸಂಬಂಧಪಟ್ಟಂಗೆ ನಾನು ಇವತ್ತಿನ ವಿಡಿಯೋನ ತಿಳಿಸ್ಕೊಡ್ತಾ ಇರೋದು. ಸೊ ಏನು ಅಂತ ನೋಡೋಣ ಬನ್ನಿ. ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 7 ಈಸಿ ಸ್ಪೂನ್ ಫೀಡಿಂಗ್ ಬ್ರೇಕ್ಫಾಸ್ಟ್ ರೆಸಿಪೀಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹ್ಯಾಂಡ್ ವಾಶ್ ಮಾಡ್ಕೊಳ್ಳದೆ ಆರಾಮ್ಸೆ ಈಸಿಯಾಗಿ ನಾವು ಸ್ಪೂನಲ್ಲಿ ತಿನ್ಕೊಬೋದು. ಸೊ ಪ್ಲಸ್ ಹೆಲ್ತಿ ಆಗಿರುತ್ತೆ. ಸೊ ಈಗ ಯೂಶಲಿ ಇವಾಗ ಬರ್ತಾರಂತ ಒಂದು ಇನ್ಫಾರ್ಮೇಶನು ಸ್ಕೂಲ್ಸ್ ಕಡೆಯಿಂದ, ಸೊ ಆದಷ್ಟು ಮಕ್ಕಳಿಗೆ ಸ್ಪೂನಲ್ಲಿ ತಿನ್ನುವಂತ ಒಂದು ಲಂಚ್ ಬಾಕ್ಸ್ ನ ಕಳಿಸಿ ಅಂತ ಅಂದ್ಬಿಟ್ಟು ಮೆಸೇಜಸ್ ಬರ್ತಾ ಇದೆ. ಸೊ ಯಾಕಂದ್ರೆ ಇದೇ ರೀಸನ್ ಅವರು ಸೊ ಚಾಪೀಸ್ ಮುಟ್ಟಿ ಪೆನ್ನು ಎಲ್ಲ ಕೈಯೆಲ್ಲ ಗಲೀಜ್ ಮಾಡ್ಕೊಂಡಿರ್ತಾರೆ. ಸೊ ಅಷ್ಟು ನೀಟಾಗಿ ಹ್ಯಾಂಡ್ ವಾಶ್ ಮಾಡಕ್ ಆಗೋದಿಲ್ಲ ಸ್ಕೂಲ್ಸ್ ಅಲ್ಲಿ. ಸೊ ಅದಕ್ಕೋಸ್ಕರ ಮಕ್ಕಳು ಸ್ಪೂನ್ ಅಲ್ಲಿ ತಿನ್ನುವಂತ ಒಂದು ಐಟಮ್ಸ್ ಅಂದ್ರೆ ಸೊ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಗಲ್ಲ, ಹೈಜೀನ್ ಆಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ತರ ಒಂದು ಪ್ಲಾನ್ ನ ಮಾಡ್ಕೊಂಡಿದ್ದಾರೆ. ಸೊ ನಾನು ಅದಕ್ಕೋಸ್ಕರ ಸೊ ಈ ಒಂದು ಥಾಟ್ ಬಂದು 7 ಈಸಿ ಸ್ಪೂನ್ ಫೀಡಿಂಗ್ ಬ್ರೇಕ್ಫಾಸ್ಟ್ ರೆಸಿಪೀಸ್ ನ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸೊ ಜಸ್ಟ್ ಚಿತ್ರಾನ್ನ, ಪುಳಿಯೋಗರೆ, ಪಲಾವು, ಟೊಮೆಟೊ ಬಾತು, ಸೊ ಇದೆಲ್ಲ ಯೂಶಲಿ ಇದ್ದೇ ಇರುತ್ತೆ. ಸೊ ಕ್ವಿಕ್ ಆಗುತ್ತೆ, ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ, ಬೇಗನಾಗುತ್ತೆ, ಪ್ಲಸ್ ಹೆಲ್ತಿ ಆಗು ಸಹ ಇರುತ್ತೆ. ಸೊ ಬನ್ನಿ ಏನು ಅಂತ ನೋಡೋಣ. ಸೊ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದೀರಾ ಅಂದ್ರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು ಚಾನಲಲ್ಲಿ ನಾನು ಒಬ್ಬ ಗೃಹಿಣಿ ಅವ್ರ ಕುಟುಂಬನ ಸಂತೋಷವಾಗಿ ಆರೋಗ್ಯವಾಗಿ ನೋಡ್ಕೊಳ್ಳೋದಕ್ಕೆ ಏನೆಲ್ಲ ಇನ್ಫಾರ್ಮೇಶನ್ ಬೇಕು ಅದ್ರ ಬಗ್ಗೆ ನನ್ನ ಚಾನಲಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ನನ್ನ ಚಾನೆಲ್, ನನ್ನ ವಿಡಿಯೋಸ್ ನೋಡೋದ್ರಿಂದ ಸೊ ನಿಮ್ಮ ಕುಟುಂಬನ ನೀವು ಖಂಡಿತವಾಗ್ಲೂ ಹ್ಯಾಪಿಯಾಗಿ ಕಂಫರ್ಟಬಲ್ ಆಗಿ ನೋಡ್ಕೊಬೋದು. ಸೊ ನಿಮ್ಮ ಲೈಫ್ ಸ್ಟೈಲ್ನ ಅಷ್ಟೇ ಕಂಫರ್ಟಬಲ್ ಆಗಿ ನೀವು ಇಟ್ಕೊಂಡಿರ್ಬೋದು ಅಂತ ಹೇಳ್ತಾ, ಸೊ ನನ್ನ ಚಾನಲ್ ಕಂಟೆಂಟ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ನಾನು ಎಗ್ ರೆಸಿಪಿನ ತಿಳಿಸ್ಕೊಡ್ತೀನಿ. ಸೊ ಸಿಂಪಲ್ಲಾಗಿ ಮೊಟ್ಟೆ ಕೀಮಾ ರೈಸ್ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಸೊ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ, ಸೊ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಎರಡರಲ್ಲೂ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಚಟಾಪಟ್ ಅಂತ ಆಗಿಬಿಡುತ್ತೆ. ಸೊ ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಂದರೆ ಅಷ್ಟು ಕ್ವಿಕ್ಕಾಗಿ ಆಗುತ್ತೆ. ಈ 7 ರೆಸಿಪೀಸ್ ಅಷ್ಟೇ. ಸೊ 1-2 ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಸೊ ಇನ್ನು ಮಿಕ್ಕಿದ್ದೆಲ್ಲ ಬೇಗ ಬೇಗ ಆಗಿಬಿಡುತ್ತೆ. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಧನಿಯಾ ಪುಡಿ, ಸೊ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈ ಪೌಡರ್ದು ಸಹ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಸೊ ಇಲ್ಲಾಂದರೆ ಸ್ವಲ್ಪ ಹಸಿ ಹಸಿ ಥರ ಅಂತ ಅನಿಸ್ಬಿಡುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಒಂದು ಮೊಟ್ಟೆನ ಬೇಯಿಸ್ಕೊಂಡು ತುರಿದಿಟ್ಕೊಂಡಿರಬೇಕು ನೀವು. ಸೊ ಆ ತುರಿದಿಟ್ಟಿರೋಂಥ ಒಂದು ಎಗ್ನ ಇದಕ್ಕೆ ಹಾಕ್ಬಿಟ್ಟು ಸೊ ಒಂದು ಸತಿ ತಿರುಗಿಸ್ಕೊಂಡು ಸ್ವಲ್ಪ ರೈಸ್ ಹಾಕ್ಬಿಟ್ಟು ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಿ. ಸೊ ಮೊಟ್ಟೆ ಹಾಕಿದ ತಕ್ಷಣ ಮೀಡಿಯಮ್ ಅಲ್ಲ, ಲೋ ಫ್ಲೇಮಲ್ಲಿ ಇಟ್ಬಿಡಿ. ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸೊ ನೀವು ಮಾಡಿಟ್ಕೊಂಡಿರೋಂಥ ಒಂದು ರೈಸ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೊ 1 ಡೇದು ಲಂಚ್ ಬಾಕ್ಸು ಪ್ಲಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗೀತು. ಸೊ ಹೈ ಪ್ರೋಟೀನ್ ಇರುತ್ತೆ. ಸೊ ಎಗ್ಗಲ್ಲಿ ಮಕ್ಳಿಗೂ ಸಹ ರೈಸ್ ಜೊತೆಲಿ ಸೊ ಇದನ್ನು ತಿನ್ನೋದ್ರಿಂದ ಮಕ್ಕಳಿಗೆ ಎನರ್ಜಿ ಸಹ ಇರುತ್ತೆ, ಹೆಲ್ತ್ಗೂ ಸಹ ಒಳ್ಳೆಯದು, ಕ್ವಿಕ್ಕಾಗೂ ಆಗುತ್ತೆ. ಸೊ ಇದು ಫಸ್ಟ್ ಡೇ ನೀವು ಮಾಡ್ಕೊಳ್ಳಿ ಒಂದು ರೆಸಿಪಿ. ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಸಹ ಅಷ್ಟೇ ಇಷ್ಟಪಡ್ತಾರೆ. ಸೊ ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ಏನೋ ಡಿಫ್ರೆಂಟಾಗಿ ಮಾಡಿದ್ದಾರೆ ಅಂತ ಬಾಕ್ಸ್ ಕೂಡ ಅವರು ಖಾಲಿ ಮಾಡ್ಕೊಬರ್ತಾರೆ. ಸೊ ನೆಕ್ಸ್ಟ್ ರೆಸಿಪಿ ನೋಡೋದಾದರೆ ಸೊ ಸಿಂಪಲ್ಲಾಗಿ ನಾನು ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನೀವು ತರಕಾರಿನ ಯೂಸ್ ಮಾಡ್ಬೋದು, ಹಾಗೇನೂ ಸಹ ಮಾಡ್ಕೊಬೋದು. ಬಟ್ ನಮ್ಗೆ ಸಿಂಪಲ್ಲಾಗಿ ಬೇಕಲ್ಲ, ಸೊ ನಿಮಗೆ ಯಾವ ಥರ ಕಂಫರ್ಟಬಲ್ ಆ ರೀತಿ ಮಾಡ್ಕೊಳ್ಳಿ. ಸೊ ಆದಷ್ಟು ತರಕಾರಿ ಯೂಸ್ ಮಾಡಿದ್ರೆ ಬೆಟರು. ಸೊ ನಾರ್ಮಲಾಗಿ ಒಂದು ಪ್ಯಾನ್ಗೆ ಎಣ್ಣೆ, ಕರ್ಬೇವಿನ ಸೊಪ್ಪು, ಸಾಸಿವೆ, ಈರುಳ್ಳಿ, ಕಡಲೆಬೀಜ, ಟೊಮ್ಯಾಟೊ ಮತ್ತು ಉಪ್ಪು, ಖಾರದ ಪುಡಿ, ಸೊ ಇಷ್ಟನ್ನು ಹಾಕ್ಬಿಟ್ಟು ಟೊಮೆಟೊ ನೀಟಾಗಿ ಸಾಫ್ಟ್ಗಾಗಿ ಬೇಯಿಸ್ಕೊಳ್ಳಿ. ಸೊ ಆದಷ್ಟು ಕಡಲೆಬೀಜನ ಜಾಸ್ತಿ ಯೂಸ್ ಮಾಡಿ ಮಕ್ಕಳಿಗೆ, ಯಾಕಂದರೆ ಕಡಲೆಬೀಜ ಕೊಡೋದ್ರಿಂದ ಮಕ್ಕಳಿಗೆ ಸೊ ಈಗಲಿಂದನೇ ಅವ್ರ ಬಾಡಿಯಲ್ಲಿ ಡಯಾಬಿಟಿಕ್ ಕಂಟೆಂಟ್ನ ಕಡಿಮೆ ಮಾಡ್ತಾ ಬರ್ತಾ ಇರುತ್ತೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಸೊ ಯೂಶಲಿ ಮೆಷರ್ಮೆಂಟಲ್ಲಿ ಹೇಳಬೇಕು ಅಂತಂದರೆ ಸೊ 1 ಕಪ್ ಶಾವಿಗೆ ತೊಗೊಂಡಿದ್ದೀರಾ ಅಂತಂದರೆ 1.5 ಕಪ್ ನೀರು ಹಾಕ್ಕೊಂಡ್ರೆ ಸಾಕು. ಸೊ ಇದರಲ್ಲಿ ಟೇಸ್ಟ್ ಏನಂತಂದರೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕಬೇಕು, ಆವಾಗಲೇ ಒಳ್ಳೆ ರುಚಿಯಾದಂಥ ಟೇಸ್ಟ್ ಬರೋದು. ಸೊ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ಸೊ ನೆಕ್ಸ್ಟ್ ರೆಸಿಪಿ ನೋಡೋದಾದರೆ
ಇದು ನಾರ್ಮಲ್ ರವೆ ಉಪ್ಪಿಟ್ಟು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಎಲ್ಲದರಲ್ಲೂ ಕಳೆಬೀಜ ಯೂಸ್ ಮಾಡಿದ್ದೀನಿ, ಯಾಕಂದರೆ ಕಳೆಬೀಜ ಮಕ್ಕಳು ಕೊಡೋದ್ರಿಂದ ನಾನು ಆಗಲೇ ಹೇಳ್ತಾ ಇದ್ದೆ. ಸೊ ಡಯಾಬಿಟಿಸ್, ಸೊ ಈಗಲಿಂದನೇ ಮಕ್ಕಳ ಬಾಡಿಯಲ್ಲಿ ಶುಗರ್ ಕಂಟೆಂಟ್ನ ಕಡಿಮೆ ಮಾಡ್ತಾ ಬರುತ್ತೆ, ಸೊ ಡಯಾಬಿಟಿಕ್ನ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ನಾನು ತರಕಾರಿ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಎನರ್ಜಿ ಜಾಸ್ತಿ ಇರಲಿ ಮಕ್ಕಳಿಗೆ ಅಂತ ಹೇಳಿ. ಸೊ ನೀವು ಏನು ತರಕಾರಿ ಬೇಕಾದರೂ ಯೂಸ್ ಮಾಡ್ಬೋದು, ಕ್ಯಾರೆಟು, ಬೀಟ್ರೂಟ್ ಸಹ ಹಾಕಿ ಮಾಡ್ಬೋದು. ಸೊ ಕಲರ್ಫುಲ್ಲಾಗಿರುತ್ತೆ, ಇನ್ನೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಸೊ ಕ್ಯಾಪ್ಸಿಕಮ್ಮು ಎಲ್ಲ ತರಕಾರಿನೂ ನೀವು ಯೂಸ್ ಮಾಡ್ಬೋದು. ಸೊ ಇಲ್ಲೇನಂದರೆ ಫಸ್ಟ್ ನೀವು ತರಕಾರಿ ಹಾಕ್ಕೊಂಡು ಆಮೇಲೆ ಲಾಸ್ಟಲ್ಲಿ ಟೊಮೆಟೊ ಹಾಕ್ಕೊಬೇಕು. ಟೊಮೆಟೊ ಬೇಯಿಸ್ಕೊಂಡು ನೀವು ತರಕಾರಿ ಹಾಕೋಕ್ಕೋದ್ರೆ ತರಕಾರಿ ಬೇಗ ಬೇಯೋದಿಲ್ಲ, ಅದಕ್ಕೋಸ್ಕರ. ಸೊ ನಾನು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕೋದೇ ಮರ್ತುಬಿಟ್ಟಿದ್ದೆ ನೋಡಿ, ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ನೀಟಾಗಿ ಸಾಫ್ಟಾಗಿ ಬೆಂದಾಯಿತು. ಸೊ ನೀಟಾಗಿ ಸಾಫ್ಟಾಗಿ ಬೆಂದಾದಮೇಲೆ ಸೊ ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ಸೊ ಶಾವಿಗೆಗೆ ನೀವು 1.5 ಕಪ್ ಒಂದು ನೀರು ಹಾಕ್ಕೊಬೇಕು, 1 ಕಪ್ ಶಾವಿಗೆಗೆ. ಸೊ ಇದಕ್ಕೆ ಈಕ್ವಲಾಗಿ ಹಾಕ್ಕೊಂಡ್ರೆ ಸಾಕು ರವೆಗೆ. ಸೊ 1 ಕಪ್ ನೀರಿಗೆ 1 ಕಪ್ ಶಾವಿಗೆ ಆದರೆ ಸಾಕಾಗುತ್ತೆ. ಸೊ ಇಲ್ಲಾಂದರೆ ನೀವು ಸುಮ್ಮನೆ ಒಂದು ಐಡಿಯಾದಲ್ಲಿ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ರವೆನ ಬೀರ್ಕೊಬೋದು, ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೆಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ಸೊ ಟೇಸ್ಟಿ ಆದಂಥ ತರಕಾರಿ ಉಪ್ಪಿಟ್ಟು ರೆಡಿ ಆಗಿಬಿಡ್ತು. ಸೊ ಕಲರ್ಫುಲ್ಲಾಗಿರುತ್ತೆ. ಸೊ ಬೀಟ್ರೂಟಲ್ಲಿ ಮಾಡಿ ಏನೋ ಪಿಂಕಿಶ್ ಆಗಿದೆ ಅಂತ ಅಂದ್ಬಿಟ್ಟು ಮಕ್ಕಳು ಇಷ್ಟನ್ನು ಪಟ್ಟು ತಿಂತಾರೆ. ಓಕೆ, ಸೊ ಇಷ್ಟ ಆದರೆ ಉಪ್ಪಿಟ್ಟು ರೆಡಿ ಆಯಿತು. ಸೊ ನೆಕ್ಸ್ಟ್ ನೋಡೋದಾದರೆ ನಾನು ಇಲ್ಲಿ ನಿಮಗೆ ಮಸಾಲ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಸ್ಪೈಸಿಯಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಸೊ ಒಂದು ಜಾರ್ಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಆಗಲೇ ತೋರಿಸಿದ್ನಲ್ಲ ಕೊಬ್ಬರಿ ಮತ್ತು ಸ್ವಲ್ಪ ಜೀರಿಗೆ. ಸೊ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ನೀವು ಮಿಕ್ಸಿ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಂಡು ಒಂದು ಬಾಣಲಿಗೆ ಸಾಸಿವೆ, ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಸೊ ಇಷ್ಟನ್ನು ಹಾಕ್ಬಿಟ್ಟು ಸೊ ನೀಟಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಸಾಸಿವೆ ಸಿಡಿದ ಮೇಲೆ ಸೊ ಇದಕ್ಕೆ ಜಾಸ್ತಿ ಕಡಲೆಬೀಜ ಯೂಸ್ ಮಾಡೋದ್ರಿಂದ ನಾನು ಆಗಲೇ ಹೇಳಿದ್ನಲ್ಲ ಆ ಬೆನಿಫಿಟ್ ಎಲ್ಲ ಸಿಗುತ್ತೆ. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇಲ್ಲ, ಹಸಿಮೆಣ್ಸಿನ್ಕಾಯಿ ಹಾಗೇ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ನೀವು ಈಸಿಯಾಗಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡ್ಬೋದು. ಇಲ್ಲಿ ನಾನು ನಾಟಿ ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೇಲಿ ಬೆಳೀತಾರೆ, ಅದಕ್ಕೋಸ್ಕರ ನಾಟಿ ಈರುಳ್ಳಿನ ಉಪಯೋಗಿಸ್ತಾ ಇದ್ದೀನಿ. ಸೊ ನೀವು ಸಹ ಅದನ್ನೇ ಉಪಯೋಗಿಸಿ, ಇಲ್ಲಾಂದರೆ ನಾರ್ಮಲ್ ಈರುಳ್ಳಿನೂ ಉಪಯೋಗಿಸ್ಬೋದು, ತೊಂದರೆ ಇಲ್ಲ. ಬಟ್ ನಾಟಿ ಈರುಳ್ಳಿಯಲ್ಲಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಚಿತ್ರಾನ್ನ. ಸ್ವಲ್ಪ ನೀಟಾಗಿ ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗೋದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಟೇಸ್ಟ್ ನಮಗೆ ಮಸಾಲೆ ಚಿತ್ರಾನ್ನ ಮಾಡ್ತಿರೋದಲ್ವ, ಒಳ್ಳೆ ಫ್ಲೇವರ್ ಬರಲಿ ಅಂತ ಸ್ವಲ್ಪ ಒಂದು 1/4 ಟೀ ಚಮಚ ಅಷ್ಟು ಹಾಕ್ಕೊಳ್ಳಿ ಸಾಕು. ಸೊ ನೀಟಾಗಿ ಈರುಳ್ಳಿ ಎಲ್ಲ ಬೆಂದಾದಮೇಲೆ ನೀವು ಆಗಲೇ ರುಬ್ಬಿಟ್ಕೊಂಡಿದ್ರಲ್ವ ಮಸಾಲೆ, ಸೊ ಆ ಗ್ರೀನ್ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಇದರ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗ್ಬಿಡ್ಬೇಕು, ಅಲ್ಲಿವರೆಗೂ ನೀವು ಇದನ್ನು ಹುರ್ಕೊಬೇಕು. ಸೊ ಇಲ್ಲಾಂದರೆ ನಮ್ಗೆ ಸ್ವಲ್ಪ ಕೂಡ ರುಚಿ ಚೆನ್ನಾಗಿರೋದಿಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಹೈ ಫ್ಲೇಮ್ ಇಟ್ಟರೆ ಸೊ ಎಲ್ಲ ಮಸಾಲೆ ಸೀದ್ಕೊಂಡ್ಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ನೋಡಿ ಈ ಥರ ಆಗೋವರೆಗೂ ನೀವು ನೋಡಿ, ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರು ಸ್ವಲ್ಪ ತಳ ಹತ್ತುತ್ತಾ ಇದೆ. ಸೊ ನೀವು ಕಂಪ್ಲೀಟ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಲೋ ಫ್ಲೇಮಲ್ಲೇ ಇಟ್ಬಿಡಿ, ತೊಂದರೆ ಇಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಸಿಟ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಬಿಟ್ರೆ ಆಮೇಲೆ ನೀವು ಮಾಡಿಟ್ಟಿರೋಂಥ ಒಂದು ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ಮಸಾಲ ಚಿತ್ರಾನ್ನ ರೆಡಿ ಆಯಿತು. ಸೊ ಮಸಾಲ ಲೆಮನ್ ಚಿತ್ರಾನ್ನ ಅಂತಲೇ ಕರಿಬೋದು. ಸೊ ಹುಳಿಯಾಗಿ ಸೊ ಸ್ವಲ್ಪ ಸ್ಪೈಸಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಒನ್ಸ್ ನೀವು ಈ ಥರ ಟ್ರೈ ಮಾಡಿ ನೋಡಿ, ಮಕ್ಕಳು ಸಹ ಡಿಫ್ರೆಂಟ್ ಆಗಿದೆ, ಯಾವಾಗಲೂ ನಾರ್ಮಲ್ ಚಿತ್ರಾನ್ನೇ ಮಾಡ್ತಾರೆ. ಸೊ ಏನೋ ಹುಳಿಯಾಗಿ ಸ್ವಲ್ಪ ಮಸಾಲೆ ಸ್ಪೈಸಿಯಾಗಿ ಪಲಾವ್ ಥರ ಇದೆ, ಏನೋ ಡಿಫ್ರೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ತಿನ್ನೋದಕ್ಕೂ ನಮಗೂ ಅಷ್ಟು ದೊಡ್ಡವ್ರಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಓಕೆ, ಸೊ ಇಷ್ಟ ಆಯಿತು ಮಸಾಲ ಚಿತ್ರಾನ್ನ ರೆಸಿಪಿ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ನಾನಿಲ್ಲಿ ಡಿಫ್ರೆಂಟಾಗಿ ಒಂದು ಟೊಮೆಟೊ ಬಾತ್ನ ಮಾಡ್ತಾಯಿದ್ದೀನಿ. ಯೂಶ್ವಲಿ ನೀವು ಒಂದೇ ಥರ ಟೊಮೆಟೊ ಬಾತ್ನ ಮಾಡ್ತೀರಿ, ಬಟ್ ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಸ್ವೀಟ್ ಇರೋ ಟೊಮ್ಯಾಟೊ 3 ತೊಗೊಂಡಿದ್ದೀನಿ, ಹುಳಿರೋ ಟೊಮ್ಯಾಟೊ 1 ತೊಗೊಂಡಿದ್ದೀನಿ, ಆವಾಗಲೇ ಇದ್ರ ರುಚಿ ಚೆನ್ನಾಗಿರೋದು. ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ಎಲ್ಲ ಐಟಮ್ಸ್ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ಒಂದು ಕುಕ್ಕರ್ಗೆ ಎಣ್ಣೆ, ಮಸಾಲ ಸ್ಪೈಸಸ್, ಪಲಾವು ಟೊಮೆಟೊ ಬಾತ್ ಸ್ಪೈಸಸ್ ಏನಿದೆ ಅದು ಹಾಕ್ಬಿಟ್ಟು ಸೊ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯ್ಕೊಳ್ಳಿ. ಸೊ ಬೆಂದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದು ಹಾಕ್ಕೊಳ್ಳಿ, ಕರಿಬೇವಿನ ಸೊಪ್ಪನ್ನ. ಸೊ ನೀಟಾಗಿ ಇದು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಸೊ ಬೇಯಿಂದಾದಮೇಲೆ ಟೊಮೆಟೊನ ನಾನಿಲ್ಲಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಟೊಮೆಟೊನ ಸಹ ಆ್ಯಡ್ ಮಾಡಿಕೊಂಡು ಫಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೀವು ಕಟ್ ಮಾಡಿ ಇಟ್ಕೊಂಡಿರೋಂಥ ಒಂದು ಟೊಮೆಟೊನ ಹಾಕ್ಕೊಳ್ಳಿ. ನಾನು ಇಲ್ಲಿ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ. ಸೊ ಬೇಗ ಕುಕ್ ಆಗುತ್ತೆ.
ಜೊತೆಗೆ ವೀಡಿಯೋಗೂ ಚೆನ್ನಾಗಿ ಬರುತ್ತೆ. ಓಕೆ, ಸೊ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡಿ. ಬೇಗ ಕ್ವಿಕ್ಕಾಗಿ ಬೆಂದ್ಕೊಂಡ್ಬಿಡುತ್ತೆ. ಸೊ ನೀಟಾಗಿ ಇಷ್ಟು ಸಾಫ್ಟ್ ಆಗೋವರೆಗೂ ಇದು ಬೇಯಬೇಕು, ಎಣ್ಣೆ ಬಿಡಬೇಕು ನೀಟಾಗಿ. ಸೊ ಇದು ಬಿಟ್ಟಾದಮೇಲೆ ಸ್ವಲ್ಪ ಹಾವಿ ಇರೋದಕ್ಕೆ ನೀಟಾಗಿ ಏನು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ, ಮೊಸರು ಹಾಕ್ಕೊಳ್ತಾ ಇರೋದು ನಾನು. ಸೊ ಇಲ್ಲಿ ಒಂದು 2-3 ಸ್ಪೂನ್ ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಜಾಸ್ತಿ ಬೇಡ, 2-3 ಸ್ಪೂನ್ ಆಗೋಷ್ಟು ಸಾಕು ಮೊಸರನ್ನ ಹಾಕ್ಕೊಂಡು. ಸೊ ಅದಾದಮೇಲೆ ಇಲ್ಲಿ ನಾನು ನಿಮಗೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎರಡನ್ನೂ ಹಾಕ್ಬಿಟ್ಟು ಇವೆರಡು ಹಸಿ ವಾಸನೆ ಹೋಗೋವರೆಗೂ ನೀವು ಕುಕ್ ಮಾಡಿಕೊಂಡು, ಸೊ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಳ್ಳಿ. ಸೊ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಇಲ್ಲಿ ನಾನು 3 ಜನಕ್ಕೆ ಆಗೋಷ್ಟೇ ಮಾಡ್ತಾ ಇರೋದು. ಸೊ ಇಲ್ಲಿ ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ, 2 ಲೋಟ ನೀರು ಹಾಕ್ಕೊಂಡು ಒಂದು ಕುದಿ ಬರಲಿ. ಒಂದು ಕುದಿ ಬಂದಮೇಲೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಖಾರ ಕರೆಕ್ಟಾಗಿದ್ದರೆ, ಸೊ ಯಾಕಂದರೆ ಈ ಕುದಿ ಬರೋದು ಈವನಾಗಿ ಮಸಾಲೆ ಎಲ್ಲ ಸ್ಪ್ರೆಡ್ ಆಗುತ್ತೆ, ಅದಕ್ಕೋಸ್ಕರ ಈ ಕುದಿನ ಬರೆಸ್ಬೇಕು ನಾವು. ಒಂದು ವಿಜಿಲ್ನ ಕೂಗಿಸ್ಕೊಂಬಿಟ್ರೆ ಟೇಸ್ಟಿ ಆದಂಥ ಡಿಫ್ರೆಂಟ್ ಆಗಿರೋಂಥ ಒಂದು ಟೊಮೆಟೊ ಬಾತ್ ರೆಡಿ ಆಯಿತು. ಸೊ ನೀವು ಈ ಥರ ಟ್ರೈ ಮಾಡಿ ನೋಡಿ. ಸೇಮ್ ಪ್ರೋಸೆಸ್ ಇರಬೇಕು. ಈರುಳ್ಳಿ ಹಾಕಿದ್ಮೇಲೆ ಏನು ಹಾಕಬೇಕು, ಸೊ ಅದೇ ಪ್ರೋಸೆಸ್ಸೇ ಇರಬೇಕು. ಸೊ ಬೇರೆ ಪ್ರೋಸೆಸ್ ಇದ್ದರೆ ನಮಗೆ ಟೇಸ್ಟ್ ಡಿಫ್ರೆಂಟ್ ಬಂದುಬಿಡುತ್ತೆ. ಸೊ ಈರುಳ್ಳಿ ಹಾಕಿದ್ಮೇಲೆ ಕೊತ್ತಂಬರಿ ಸೊಪ್ಪೆ ಹಾಕಬೇಕು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕಬೇಕು. ಸೊ ಈ ಥರ ಒಂದು ಪ್ರೋಸೆಸ್ನ ಕರೆಕ್ಟಾಗಿ ಫಾಲೋ ಮಾಡಿ, ಕರೆಕ್ಟಾಗಿರುತ್ತೆ ನಿಮಗೆ. ಓಕೆ, ಸೊ ಹಾವಿ ಇರೋದಕ್ಕೆ ಕ್ಯಾಮ್ರಾಗೆಲ್ಲ ಹಬೆ ಬರ್ತಾ ಇದೆ. ಸೊ ನೀಟಾಗಿ ಕ್ಯಾಪ್ಚರೇ ಆಗ್ತಾಯಿಲ್ಲ ವೀಡಿಯೋ ನನಗೆ. ಓಕೆ, ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋದಕ್ಕೂ ಅಷ್ಟೇ ಸೂಪರಾಗಿತ್ತು. ಸ್ವಲ್ಪ ಸ್ಪೈಸಿಯಾಗಿತ್ತು. ಸ್ವಲ್ಪ ಹೆಚ್ಚಾಗಿ ಇದಕ್ಕೊಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ರೆ ಇನ್ನೂ ಎಕ್ಸಲೆಂಟಾಗಿರುತ್ತೆ. ಸೊ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇಷ್ಟ ಆಯಿತು ಟೊಮೆಟೊ ಬಾತ್. ನೆಕ್ಸ್ಟ್ ಈಗ ನಾನು ಕರಿಬೇವಿನ ರೈಸ್ ತೋರಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಮಕ್ಕಳು ಕರಿಬೇವಿನ ಸೊಪ್ಪನ್ನ ತೆಗೆದು ಪಕ್ಕದಲ್ಲಿ ಇಡ್ತಾರೋ, ಸೊ ಅಂಥ ಮಕ್ಕಳಿಗೆ ಈ ಥರ ರೈಸ್ನ ಮಾಡಿಕೊಡಿ. ಅವರಂತೂ ಕರಿಬೇವಿನ ಸೊಪ್ಪು ತಿನ್ನಲೇಬೇಕು. ಕಣ್ಣಿಗೆ, ಕೂದಲಿಗೆ, ಸ್ಕಿನ್ಗೆಲ್ಲ ತುಂಬ ಒಳ್ಳೆಯದು ಕರಿಬೇವಿನ ಸೊಪ್ಪು. ಸೊ ಫಸ್ಟ್ ಇಲ್ಲಿ ನಾವು ಒಂದು ಪೌಡರ್ನ ಮಿಕ್ಸ್ ಮಾಡ್ಕೊಬೇಕು. ಸೊ ಇದಕ್ಕೆ ನಾವು ಸ್ವಲ್ಪ ಜೀರಿಗೆ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ 2, ಬಾಡಿಗೆ ಮೆಣಸಿನ್ಕಾಯಿ 1 ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಜಾಸ್ತಿನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಸ್ವಲ್ಪ ಕಹಿ ಆಗದೆ ಇರೋ ಥರ ಹಾಕ್ಕೊಳ್ಳಿ ಅಷ್ಟೇ. ಸೊ ಇಷ್ಟನ್ನ ಒಂದ್ಸತಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಮಾಡ್ಕೊಳ್ಳಿ. ಇದನ್ನು ಪೌಡ್ರ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಕೊಬೇಕು ಅಷ್ಟೇ. ಎಷ್ಟು ಸಿಂಪಲಾಗಿ ಆಗಿಬಿಡುತ್ತೆ ನೋಡಿ, ಎಷ್ಟು ಹೆಲ್ತಿಯಾಗಿ ಎಷ್ಟು ಸಿಂಪಲಾಗಿ ಆಗುತ್ತೆ. ಕರಿಬೇವಿನ ಸೊಪ್ಪು ಏನು ಮಾಡಿದ್ರೂ ಮಕ್ಕಳು ತಿನ್ನೋದಿಲ್ಲ. ಈ ಥರ ಮಾಡಿಕೊಟ್ಬಿಡಿ, ಕಂಪ್ಲೀಟ್ ಬಾಕ್ಸ್ನ ಪ್ಲೇಟ್ನ ಖಾಲಿ ಮಾಡ್ಕೊಂಡು ಬರ್ತಾರೆ ಮಕ್ಕಳು. ಎಣ್ಣೆ, ಸಾಸಿವೆ, ಕಡಲೆಬೀಜ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಏನು ಬೇಕಾಗಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಸೊ ಎಷ್ಟು ಒಂದು 10-5 ನಿಮಿಷ ಸಾಕು. ಅನ್ನ ಮಾಡ್ಕೊಂಬಿಟ್ರೆ 5 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ರೆಡಿನೇ ಆಗಿಬಿಡುತ್ತೆ. ಸೊ ಯಾವಾಗಲೂ ಒಂದೇ ಥರ ಪುಳಿಯೋಗರೆ, ಚಿತ್ರಾನ್ನ ತಿಂದು ಮಕ್ಳಿಗೆ ಬೋರ್ ಆಗಿಬಿಟ್ಟಿರುತ್ತೆ. ಸೊ ಇಷ್ಟನೇ ಆಗೋದಿಲ್ಲ ಅವ್ರಿಗೆ, ನಾವು ಟಿಫನ್ ಮಾಡ್ತಿದ್ದೀವಿ ಅಂತ ಅಂದರೆ ಈ ರೀತಿ ಎಲ್ಲ ಮಾಡಿಕೊಟ್ರೆ ಅವರು ಸಹ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಸೊ ನಾವು ಸುಮ್ಮನೆ ಮಕ್ಕಳು ಊಟ ಮಾಡಲ್ಲ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಅವ್ರಿಗೆ ಹಿಂಸೆ ಕೊಡ್ತೀವಿ. ಬಾಯಿಗೆ ರುಚಿಯಾಗಿ ಕೊಟ್ಟರೆ ಯಾಕೆ ತಿನ್ನೋದಿಲ್ಲ, ಖಂಡಿತವಾಗ್ಲೂ ತಿಂತಾರೆ ಮಕ್ಕಳು. ಸೊ ಈ ಥರ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ರೆ ಸೊ ನೋಡಿ ಕರಿಬೇವಿನ ಸೊಪ್ಪು ಚಿತ್ರಾನ್ನ, ಕರಿಬೇವು ರೈಸು ರೆಡಿನೇ ಆಗೋಯ್ತು. ಎಷ್ಟು ಸಿಂಪಲ್ಲಾಗಿ ಆಗಿಬಿಡ್ತು ನೋಡಿ. ಸೊ ಹೆಲ್ತ್ಗೂ ಒಳ್ಳೆಯದು, ಬೇಗನೂ ಆಗಿಬಿಡುತ್ತೆ, ನಮಗೂ ಮಾರ್ನಿಂಗ್ ಟೈಮ್ ಸಹ ಸೇವ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಇವಾಗ ನಾನು ತೋರಿಸೋವಂಥ ಒಂದು ರೆಸಿಪಿ, ಮತ್ತು ಈ ಮೊಟ್ಟೆಯಲ್ಲಿ ಇನ್ನೊಂದು ಥರ ಡಿಫ್ರೆಂಟಾಗಿ ಮಾಡೋದು ತೋರಿಸ್ತಿದ್ದೀನಿ. ಇದು ತುಂಬ ಬೇಗ ಆಗಿಬಿಡುತ್ತೆ. ಕರಿಬೇವಿನ ಸೊಪ್ಪು ರೈಸ್ ಥರ ಬೇಗ ಜಾಸ್ತಿ ಟೈಮ್ ತೊಗೊಳ್ಳೋದೇ ಇಲ್ಲ. ಇಲ್ಲಿ ನಾನು ನೋಡಿ ಒಂದು ಮೊಟ್ಟೆನ ಬೇಯಿಸಿಟ್ಕೊಂಡು ಸ್ಲೈಸಸ್ ಆಗಿ ಫಸ್ಟ್ ವೈಟ್ನ ಹಾಕ್ಕೊಳ್ತಾ ಇದ್ದೀನಿ, ನಾರ್ಮಲ್ ಒಗ್ಗರಣೆ ಮಾಡಿಕೊಂಡು. ಸೊ ಆಮೇಲೆ ಇಲ್ಲಿ ನಾನು ಸ್ವಲ್ಪ ಬಿರಿಯಾನಿ ಮಸಾಲೆ ಮಾಡ್ಕೊಂಡಿದ್ದೆ ಮನೇಲಿ. ಸೊ ಉಪ್ಪು ಹಾಕ್ಬಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು, ಆಮೇಲೆ ಮನೇಲೇ ಮಾಡ್ಕೊಂಡಿರೋಂಥ ಒಂದು ಬಿರಿಯಾನಿ ಪೌಡರ್. ಸೊ ಬಿರಿಯಾನಿ ಮಾಡಬೇಕಾದ್ರೆ ಪೌಡರ್ನ ಉಪಯೋಗಿಸ್ತೀವಲ್ವ, ಸೊ ಬಿರಿಯಾನಿ ಮಸಾಲೆನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಇಷ್ಟೇ ಸಾಕು. ಸೊ ಇದಿಲ್ಲ ಅಂದರೆ ನೀವು ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊಳ್ಳಿ, ಬೇರೆ ಏನೂ ಬೇಡ. ಸೊ ನಿಮ್ಮ ಮನೇಲಿ ಬಿರಿಯಾನಿ ಮಸಾಲೆ ಇಲ್ಲ ಅಂದರೆ ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕು. ಸೊ ಇಷ್ಟನ್ನು ಮಾಡಿಕೊಂಡು ಸ್ವಲ್ಪ ರೈಸ್ ಹಾಕ್ಬಿಟ್ಟು ಸೊ ಮಿಕ್ಸ್ ಮಾಡ್ಕೊಂಬಿಟ್ರೆ ಎಗ್ ರೈಸು ರೆಡಿ ಆಗಿಬಿಡ್ತು. ಸೊ ನೀವು ಬೇರೆ ಥರ ಎಗ್ ರೈಸ್ನ ರೆಡಿ ಮಾಡಿರ್ತೀರ. ಸೊ ಈ ರೀತಿ ಮಾಡಿ, ಸೊ ಬೇಗ ಆಗುತ್ತೆ, ಎನರ್ಜಿಯಾಗೂ ಸಹ ಇರುತ್ತೆ. ನನ್ನ ವೀಡಿಯೋದಲ್ಲಿ ನಾನು ಈ ವಿಡಿಯೋದಲ್ಲಿ ನಾನು 2 ಟೈಪ್ ಆಫ್ ಎಗ್ ರೈಸ್ನ ತೋರಿಸಿದ್ದೀನಿ. ಸೊ ಈ ಥರನೂ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನೀಟಾಗಿ ಎಣ್ಣೆ ಜೊತೆಲಿ ಎಲ್ಲ ರೈಸ್ ಎಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಎಲ್ಲೋ ಇರುತ್ತಲ್ವ ಅದನ್ನು ಪುಡಿ ಮಾಡಿ, ಸೊ ಇದು ಸ್ಟವ್ ಆಫ್ ಮಾಡಿ ಪುಡಿ ಮಾಡಿ ಹಾಕಬೇಕು. ಸೊ ಇಷ್ಟು ಮಾಡಿಬಿಟ್ರೆ ಸೊ ರೈಸು ಸಹ ಟೇಸ್ಟಿ ಆದಂಥ ಮೊಟ್ಟೆ ರೈಸ್ ಸಹ ರೆಡಿ ಆಗಿಬಿಡ್ತು ನೋಡಿ. ಎಷ್ಟು ಬೇಗ ಆಯಿತು. ಇದಂತೂ ಸಕ್ಕತ್ತಾಗಿರುತ್ತೆ ತಿನ್ನೋದಕ್ಕೆ. ಬಿರಿಯಾನಿ ಮಸಾಲೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇನ್ ಕೇಸ್ ನಿಮ್ಗೆ ಇನ್ಸ್ಟೆಂಟಾಗಿ ಇಲ್ಲ ಅಂದರೆ ಸೊ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಯೂಸ್ ಮಾಡಿ ಸಾಕು.